ಮತ್ತೊಂದು ಕಡೆ ನಿನ್ನೆ ರಾಜ್ಯಪಾಲರನ್ನ ಮನವೊಲಿಸುವುದಕ್ಕೆ ಎಚ್.ಕೆ. ಪಾಟೀಲ್ ಹೋಗಿದ್ರು. ಅದಾದ ನಂತರ ಅವರು ಮಾತನಾಡಿದ್ರು. 11 ಪ್ಯಾರಾ ಬಿಡುವುದಕ್ಕೆ ರಾಜ್ಯಪಾಲರು ಸೂಚಿಸಿದ್ರು. 7 ವಿಚಾರಗಳ ಬಗ್ಗೆ ಬದಲಾವಣೆಗಳು ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಸಹಮತ ವ್ಯಕ್ತಪಡಿಸಿದ್ದಾರೆ. 11 ಪ್ಯಾರಾ ಬಿಡೋದಕ್ಕೆ ರಾಜ್ಯಪಾಲರು ಸೂಚಿಸಿದ್ರು. 7 ವಿಷಯಗಳ ಬದಲಾವಣೆಗೆ ಸಿಎಂ ಸಹಮತ ವ್ಯಕ್ತಪಡಿಸಿದ್ದಾರೆ. ಮನ್ರೇಗಾ ವಿಚಾರ ಬದಲಾವಣೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮನ್ರೇಗಾ ವಿಚಾರ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ರಾಜ್ಯದ ಹಿತ ಕಾಪಾಡುವ ಅಂಶ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ರ ಹೇಳಿಕೆ. ಸರ್ಕಾರದ ಭಾಷಣವನ್ನ ರಾಜ್ಯಪಾಲರು ಓದಬೇಕು ಅಂತ ಅವರು ಹೇಳಿದ್ದಾರೆ. ಓದಲೇಬೇಕು ಅಂತ ಏನ್ ಬರೆದು ಕೊಟ್ಟಿರ್ತಾರೋ ಅಥವಾ ಏನು ಅನುಮೋದನೆ ಆಗಿತ್ತೋ ಸಚಿವ ಸಂಪುಟದಿಂದ ಅದನ್ನು ಓದಬೇಕು ಅಂತ ಮಾತನಾಡಿದ್ದಾರೆ ಎಚ್.ಕೆ. ಪಾಟೀಲ್. ಆ ಹಕ್ಕು ಮೊಟಕುಗೊಳಿಸ ರಾಜ್ಯದ ಧ್ವನಿಯಾಗಿ ರಾಜ್ಯ ಸರ್ಕಾರ ತಯಾರು ಮಾಡಿರ್ತಕ್ಕಂಥ ಸಿದ್ಧಪಡಿಸಿರ್ತಕ್ಕಂಥ ಏನು ಭಾಷಣ ಇತ್ತು ಆ ಭಾಷಣವನ್ನ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ಓದಬೇಕು ಅಂತ ಹೇಳಿ ನಾವು ಬಯಸ್ತಾ ಇದ್ದೇವೆ. ದಟ್ ಈಸ್ ನಥಿಂಗ್ ಬಟ್ ದಿ ಮ್ಯಾಂಡೇಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. 126(1) ಅನುಚ್ಛೇದದಲ್ಲಿ 1761 ಅನುಚ್ಛೇದ ಏನಿದೆ ಅದರಲ್ಲಿ ಸ್ಪಷ್ಟವಾಗಿದೆ ಸರ್ಕಾರ ಈ ಒಂದು ಭಾಷಣವನ್ನು ಸಿದ್ಧಪಡಿಸ್ತದೆ. ರಾಜ್ಯಪಾಲರ ಮುಖಾಂತರ ಸಂದೇಶವನ್ನು ದೇಶಕ್ಕೆ, ರಾಜ್ಯಕ್ಕೆ, ಜನರಿಗೆ ಮುಟ್ಟಿಸೋ ಪ್ರಯತ್ನ ಮಾಡ್ತದೆ. ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಸರ್ಕಾರಕ್ಕೆ. ಆ ಹಕ್ಕು ಮೊಟಕುಗೊಳಿಸೋದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಅವರು ಏನು ಕೆಲವು ರಿಸರ್ವೇಷನ್ಸ್ ಶಬ್ದ ಪಬ್ದದ ಬಗ್ಗೆ ಅವರು ನಮ್ಮ ಜೊತೆಗೆ ಚರ್ಚೆ ಮಾಡ್ತಿದ್ರು, ಅವನ್ನ ತಿದ್ದುಪಡಿ ಮಾಡ್ತಕ್ಕಂಥದ್ದನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದೇವೆ. ಆದರೆ